ಗದಗಿನ ಆಶ್ರಮದೊಳಗೆ ಎಷ್ಟು ವರ್ಷ ಕಲ್ತ್ರಿ? ನಾನು ಇದ್ದಿದ್ದು 8 ವರ್ಷ ಇದ್ದೆ ಗದಗಿನೊಳಗೆ. 8 ವರ್ಷ ಸತತವಾಗಿ 8 ವರ್ಷ ಇದ್ದೆ. ಅಲ್ಲಿ ಎಲ್ಲ ನಮ್ಮ ಇಲ್ಲಿ ಬೀದರ್ನವರು ಇದ್ದರು, ಗುಲ್ಬರ್ಗದವರು ಇದ್ದರು. ಅವಾಗೆಲ್ಲ ಇದ್ದಾಗ ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡು ಅಲ್ಲಿ ಸಂಗೀತದ ಒಂದು ಸೀನಿಯರ್ ಎಕ್ಸಾಮ್ ನಾನು ಅಲ್ಲೇ ಮಾಡ್ಕೊಂಡ. ನನ್ನ ಸೀನಿಯರ್ ಎಕ್ಸಾಮ್ನು ಅಲ್ಲೇ ಆಗ್ಯದ. ಆಮೇಲೆ ಜೂನಿಯರ್ ಇಲ್ಲಿ ಬೀದರ್ನೊಳಗೆ ಆಗ್ಯದ. ಆಮೇಲೆ ಇಲ್ಲಿ ವಿದ್ವತ್ ಏನಪ್ಪ ಅಂದರೆ ಇಲ್ಲೇ ಗುಲ್ಬರ್ಗದೊಳಗೆ ನಾನು ಇಲ್ಲೇ ಮುಗಿಸಿದ್ದೆ. ನಿಮ್ಮ ಥರ ಸಾಕಷ್ಟು ವಿದ್ಯಾರ್ಥಿಗಳದಾರ, ಕಣ್ಣಿಲ್ದವರು, ಕಾಲಿಲ್ದವರು. ಸೊ ಅಂಥ ವಿದ್ಯಾರ್ಥಿಗಳಿಗೆ ನೀವು ಸ್ಫೂರ್ತಿಯ ಮಾತುಗಳು ಹೇಳ್ಬೇಕಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳುವಂಥ ಮಾತು, ನಮಗೆ ಕಣ್ಣಿಲ್ಲ, ನಾವೇನು ಮಾಡಬೇಕಪ್ಪ, ನಾವೇನು ಮಾಡಕ್ಕೆ ಬರ್ತದೆ ನಮ್ಗೆ, ಈ ರೀತಿ ಎದೆಗುಂದಬಾರ್ದು ಮನುಷ್ಯ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ನಮ್ಮ ಈ ಕಣ್ಣಿಲ್ಲದೆ ಇರಲಿ ಅಥವಾ ಕಾಲು ಇಲ್ಲದೆ ಇರಲಿ, ಕೈ ಇಲ್ಲದೆ ಇರಲಿ. ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಬೀದರ್ನೊಳಗೆ ಒಬ್ಬರು ಇದ್ದಾರೆ, ಅವ್ರಿಗೆ ಕಾಲು ಇಲ್ಲ, ಕೈ ಇಲ್ಲ, ಮತ್ತು ಕಣ್ಣು ಇಲ್ಲ ಅವ್ರಿಗೆ. ಅಂಥ ಒಬ್ಬ ವ್ಯಕ್ತಿ ಈಗ ನಮ್ಮ ಬೀದರ್ನೊಳಗೆ ಅದಾರ. ಅವರು ಹಾರ್ಮೋನಿಯಂ ತಬಲಾ ಬಾರಿಸ್ತಾರೆ. ಅವ್ರ ಹೆಸರು ತಿಪ್ಪಣ್ಣ ಅಂತೇನೋ ಇದೆ ಹೆಸರು. ಅಂಥ ವ್ಯಕ್ತಿ ಏನಪ್ಪ ಅಂದ್ರೆ ಅವ ಹೆಂಗೆ ಸಾಧನೆ ಮಾಡಿರಬೇಕು ಅಂದ್ರೆ ಕಣ್ಣು ಇಲ್ಲ, ಕೈಯೂ ಇಲ್ಲ, ಕಾಲು ಇಲ್ಲ, ಕಾಲು ಇಲ್ಲ, ಆದರೂ ಹಾರ್ಮೋನಿಯಂ ಮತ್ತು ತಬಲಾ ಎರಡೂ ನುಡಿಸ್ತಾನೆ. ಇಲ್ಲಿವರೆಗೂ ಕೈ ಇಲ್ಲ, ಇಲ್ಲಿವರೆಗೂ ಕೈ ಇಲ್ಲ ಅವ್ರಿಗೆ. ಈ ಮೊಳಕೈವರೆಗೂ ಕೈ ಇಲ್ಲ ಅವರಿಗೆ, ಕಾಲು ಇಲ್ಲ. ಮತ್ತು ಅವ್ರು ಕುಂತು ನಡೀತಾರೆ ಈಗ. ಅಂಥ ವ್ಯಕ್ತಿ. ಅದಕ್ಕೆ ನಾವು ಇಂಥದ್ದೆಲ್ಲ ಇರಬೇಕಾದ್ರೆ ಅಂಥವರೆಲ್ಲ ಕಲ್ತಿದ್ದಾರೆ. ಹೆಂಗೆ ಕಲ್ತಾರೋ ಗೊತ್ತಿಲ್ಲ, ಅದ್ರ ಕಲ್ತಾರೆ, ಒಳ್ಳೆಯ ರೀತಿಯಿಂದ ಕಲ್ತಾರೆ. ಅವ್ರಿಗೆ ಎಷ್ಟು ಬರ್ತದೆ ಅಷ್ಟಕ್ಕೆ ಮಟ್ಟಿಗೆ ಅವ್ರು ಪಾಪ ಕಲ್ತಿದ್ದಾರೆ, ಅವ್ರು ಬಾರಿಸ್ತಾರೆ. ಮತ್ತು ಇನ್ನೂ ಯಾಕಂದ್ರೆ ನಾವು ಈ ರೀತಿ ಕಣ್ಣಿಲ್ಲ, ಕಾಲಿಲ್ಲ, ಹೀಗೆಲ್ಲ ನಾವು ಒಂದು ನಮ್ಮದೇ ಆದಂಥ ಒಂದು ಇದರೊಳಗೆ ಮನಸ್ತಾಪ ಮಾಡ್ಕೋಬಾರ್ದು. ನಾವು ಮುಂದೆ ಬರಬೇಕು, ನಾವು ಒಂದು ಕಲಿಬೇಕು, ಕಲ್ತು ಮುಂದೆ ಬರಬೇಕು, ಛಲ ಇಟ್ಕೊಂಡು ನಾವು ಗುರಿ ಸಾಧಿಸ್ಬೇಕನ್ನುವಂಥ ಒಂದು ಹುಮ್ಮಸ್ಸು ಅವ್ರ ಬಳಿ, ನಿಮ್ಮಲ್ಲಿ ಎಲ್ಲ ಇರಬೇಕು ಅಂತ ಹೇಳುವಂಥದ್ದೇ ಒಂದು ನಮ್ಮದೊಂದು ಅಭಿಪ್ರಾಯ. ಓಕೆ. ಈಗ ಸ್ಕೂಲ್ ಒಳಗೆ ನೀವು ಹೇಳಿದ್ರೆ ಸ್ಕೂಲ್ ಒಳಗೆ ಆಟ ಆಡ್ತಿದ್ವಿ ಅಂತ. ಕಣ್ಣಿದ್ದವರು ಆರಾಮಾಗಿ ಆಡ್ಬೋದು. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಕ್ರಿಕೆಟ್ ಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು. ನೀವೇ ಹೆಂಗೆ ಆಡ್ತಿದ್ರಿ? ಅಂದ್ರೆ ಏನು ಕಾಣೋದಿಲ್ಲ, ಆದ್ರೆ ನೀವು ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ, ವಾಲಿಬಾಲ್ ಆಗಲಿ ಇಲ್ಲ, ಫುಟ್ಬಾಲು, ವಾಲಿಬಾಲು ಅದು ನಾವಂತೂ ನೋಡಿಲ್ಲ. ಯಾಕಂದ್ರೆ ನಮಗಂತೂ ಗೊತ್ತಿಲ್ಲ. ಇಲ್ಲ ಹೇಳ್ತೀನಿ. ಕ್ರಿಕೆಟ್ ಅಂತಂದ್ರೆ ಹೆಂಗೆ ಆಡ್ತೀವಿ ಅಂದ್ರೆ ಅದ್ರೊಳಗೆ ಶಬ್ದ ಬರ್ತದೆ, ಚರ್ರೆ ಇರ್ತಾವೆ ಹಿಂಗೆ ಸಣ್ಣ ಸಣ್ಣ. ಅಂದ್ರೆ ಬಾಲ್ ಒಳಗೆ ಚರ್ರೆ ಅದು ಸಣ್ಣ ದಾಣಿ ಅಪ್ಲೆ ಇರ್ತದ. ಆ ಶಬ್ದದ ಮುಖಾಂತರನೇ ನಾವೇನಪ್ಪ ಅಂದ್ರೆ ಆ ಬಾಲ್ ಎಕಡೆ ಬರ್ತದ ಅದು ಗಮನಿಸ್ತೀವಿ. ಗಮನಿಸಿ ಏನಪ್ಪ ಅಂದ್ರೆ ನಾವು ಬ್ಯಾಟಿಂಗ್ ಆಡೋರು ಏನಪ್ಪ ಅಂದ್ರೆ ಅದೇ ಸ್ಟೇಟಿಗೆ ಹೊಡೆದು ಬಿಡ್ತೀವಿ, ಅದು ಸೀದಾ ಬಾಲಿಗೆ ಹೋಗ್ತದೆ ಬೆಟ್. ಈ ಟೈಪು ಕ್ರಿಕೆಟ್ ಆಡೋದು. ಈಗ ಫೀಲ್ಡಿಂಗ್ ಮಾಡೋದು ಹೆಂಗೆ, ಅದೇ ಶಬ್ದ ಕೇಳ್ಕೊಂಡು ಫೀಲ್ಡ್ ಮಾಡೋದು. ಹೀಗೆ ಅಂದ್ರೆ ಶಬ್ದ ಜ್ಞಾನ ಬಹಳಷ್ಟು ಇರ್ತದೆ. ಶಬ್ದ ಸ್ಪರ್ಶದಿಂದ. ಈಗ ಮೊಬೈಲ್ನು ಯೂಸ್ ಮಾಡೋದು ನೋಡಿದ್ ನಾನು. ಅದೇ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಿ? ಅದು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಇದೇ ನಂಬರ್ ಇವ್ರದು, ಇದೇ ವಾಟ್ಸಪ್ ನಂಬರ್ ಇವ್ರದು ಅಂತ ಗುರುತು ಹಿಡಿತಿರಲ್ಲ, ಅದು ಹೆಂಗಂತ? ಅದು ಇನ್ನೊಂದು ಈಗೆಲ್ಲ ನಿಮ್ಮ ಹತ್ರನೂ ಇರ್ತದೆ. ಅದು ಈಗ ಕೆಲವೊಂದು ಆಪ್ಷನ್ಸ್ಗಳು ಬರ್ತಾವೆ. ಎಕ್ಸೆಕ್ಸಿಬಿಲಿಟಿ ಅಂತ ಹೇಳಿ ಒಂದು ಇದು ಬರ್ತದೆ. ಅದರೊಳಗೆ ಟಾಕ್ ಬ್ಯಾಕ್ ಅಂತ ಎಲ್ಲರಲ್ಲೂ ಇರ್ತದೆ, ಎಲ್ಲ ಮೊಬೈಲ್ನೊಳಗೂ ಇರ್ತದೆ. ಅದು ಅಂದರೆ ನಮ್ಮ ದೋಸ್ತರಿಂದನೇ ಪರಿಚಯ ಮಾಡ್ಕೊಂಡಿರೋದು. ಇದು ಹ್ಯಾಂಗೆ ಮಾಡಬೇಕು, ಏನು ಸುದ್ದಿ ಎಲ್ಲ ಕುಂತಿರ್ತೀವಲ್ಲ, ಇದು ಹ್ಯಾಂಗೆ ಮಾಡಿದ್ರೆ ನಮ್ಗೆ ಗೊತ್ತಾಗಬೇಕು, ಹಿಂಗೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ನಿಮ್ಮದೇ ಐಡಿಯಾ ಕ್ರಿಯೇಟ್ ಮಾಡ್ಕೊಂಡು ನೀವು ಒಂದು ವ್ಯವಸ್ಥೆನ ಮಾಡ್ಕೊ. ಇಲ್ಲ, ಅವ್ರು ಹೇಳ್ತಿದ್ರು. ಈಗ ಮೊಬೈಲ್ ನಾವೆಲ್ಲ ತೊಗೊಂಡಿರ್ತೀವಲ್ಲ, ಅವ್ರಿಗೆ ಗೊತ್ತಿರ್ತಿತ್ತು. ಅದು ಈಗ ನಾವು ಯಾವುದೇ ದುಕಾನ್ದಾಗ ಪರ್ಚೇಸ್ ಮಾಡ್ಬೇಕಾದ್ರೂ ಅವ್ರಿಗೆ ಗೊತ್ತಿರ್ತಿತ್ತು. ಅಂದ್ರೆ ಅವ್ರಿಗೂ ಅಲ್ಲಿ ಗೈಡೆನ್ಸ್ ಕೊಡ್ತಿದ್ರು. ಈಗೇನು ಮೊಬೈಲ್ ಏನು ಕಂಪನಿ ಒಳಗೇನು ಇರ್ತದಲ್ಲ, ಅದು ಕೆಲವೊಂದು ನಮ್ಮ ಸಲುವಾಗೇ ಮಾಡಿದ್ದದ. ಅದು ಎಕ್ಸೆಸಿಬಿಲಿಟಿ ಅಂತೇಳಿ ಒಂದು ಆಪ್ಷನ್ಸ್, ಅದರೊಳಗೆ ಟಾಕ್ ಬ್ಯಾಕ್ ಅಂತ ಬರ್ತದೆ. ಆ ಟಾಕ್ ಬ್ಯಾಕ್ ಆನ್ ಮಾಡಿದ್ರೆ ಅದು ನಿಮ್ಗೆ ಹೇಳ್ತಿರ್ತದೆ. ಎಲ್ಲ ಹೇಳ್ತಿರ್ತದೆ. ನಮ್ಗೇನು ಬೇಕೋ ಅದೆಲ್ಲ ಹೇಳ್ತಿರ್ತದೆ.
ಈ ಕನ್ನಡ ಈಗ ಕಂಪ್ಯೂಟ್ರ್ ಏನಿದೆಯಲ್ಲ ಆ ಕಂಪ್ಯೂಟರ್ನಾಗೂ ನಾವು ಬಳಕೆ ಮಾಡ್ಕೋಬೋದು. ಈಗ ಲ್ಯಾಪ್ಟಾಪ್ನಾಗೂ ಅದು ಒಂದು ಬಳಕೆ ಮಾಡ್ಕೊಳಕ್ಕೂ ಬರ್ತದೆ. ಹಾಂ, ಅದು ಆಪ್ಷನ್ಸು ಇರ್ತದೆ ಅದ್ರಾಗ. ಈಗ ಹೆಂಗೆ ಮೈಕ್ರೋಫೋನ್ಸು ಹಿಂಗೆ ಎಲ್ಲ ವಿಷಯ ಇದು ಇರ್ತಾವಲ್ಲ ಅದ್ರೊಳಗೆ ಲ್ಯಾಪ್ಟಾಪ್ನಾಗ ನಮಗೇನು ಬೇಕು ಅಂಥದ್ರೊಳಗೆಲ್ಲ ಬರ್ತಾವೆ. ಹಂಗೆ ಈ ಮೊಬೈಲ್ನೊಳಗೂ ಏನಪ್ಪ ಅಂದ್ರೆ ಟಾಕ್ ಬೇಕಂತೇಳಿ ಒಂದು ಆ ಆಪ್ಷನ್ಸ್ದೊಳಗೆ ಇದು ಬರ್ತದೆ. ಓಕೆ, ನೀವು ಸಂಗೀತ ಕ್ಷೇತ್ರದೊಳಗೆ ಇಷ್ಟೆಲ್ಲ ಸಾಧನೆ ಮಾಡ್ರಲ್ಲ, ಸೊ ನಿಮಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಯಾವ್ಯಾವು? ನಮಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿ ಫಸ್ಟ್ ಏನಪ್ಪ ಅಂದ್ರೆ ಮನೆ ಕೇಳಿಯೊಳಗೆ ಬಾಲಮ್ಮ ದೇವಿ ಪ್ರಶಸ್ತಿ ಅಂತ ಬಂತು. ಅದು ಸಂಗೀತ ದರ್ಬಾರ್ ಇತ್ತಲ್ಲಿ. ಅವಾಗ ನಮ್ಮ AS ವಟಾರ್ ಸರ್ ಇದ್ದರು, ಅವರು ಒಂದು ಇದರೊಳಗೆ ಬಂತು. ಅವರು ಒಂದು ಅಧ್ಯಕ್ಷತೆಯೊಳಗೆ ಒಂದು ಸಂಗೀತ ದರ್ಬಾರ್ ಇತ್ತು. ಅವಾಗ ಬಾಲಮ್ಮ ದೇವಿ ಪ್ರಶಸ್ತಿ ಅಂತ ಕೊಟ್ಟರು. ಅದು ಆದ ನಂತರ ಒಂದು ಭರತ್ನೂರು ಮಠದೊಳಗೂ ಕೂಡ ತಬಲಾ ಚತುರ ಅಂಥೇಳಿ ಬಂತು. ಮತ್ತು ಮಳಖೇಡ್ದೊಳಗೂ ಕೂಡ ಒಂದು ತಬಲಾ ಪಟು ಅಂತ ಹಿಂಗೆ ಒಂದು ಕೊಟ್ಟರು. ಅದಾದ ನಂತರ ಈ ಗುಲ್ಬರ್ಗಾದೊಳಗೂ ಕೂಡ ಒಂದು ಪುಟ್ಟರಾಜ ಗವಾಯಿಗಳ ಜಯಂತಿ ಉತ್ಸವ ಮಾಡಿದ್ರು. ಅಲ್ಲಿ ಗಾನಕ್ಕೆ ಹೋಗಿಲಿ ಅಂತ ಹಿಂಗೆ ಕೊಟ್ಟರು. ಮತ್ತು ಇಲ್ಲಿ ಮನೆ ಕೇಳಿಯೊಳಗೆ ಒಂದು ಬಸವ ತತ್ವ ಸಮ್ಮೇಳನ ಅಂತ ಅಲ್ಲಿ ಮಾಡಿದ್ರು. ಅಲ್ಲಿ ಗುರುಭದ್ರೇಶ್ವರ ಪ್ರಶಸ್ತಿ ಅಂಥೇಳಿ ಮೈತ್ರಾದೇವಿಯವರು ಕೊಟ್ಟರು. ನಮ್ಮ ನವಲಿಂಗ್ ಪಾಟೀಲ್ ಇವರೆಲ್ಲ ಕೂಡ್ಕೊಂಡು, ಬಾಲ್ಕಿ ಅಪ್ಪವರು ಕೂಡ ಇವರೆಲ್ಲ ಕೂಡ್ಕೊಂಡು ಒಂದು ಪ್ರಶಸ್ತಿ ಕೊಟ್ಟರು. ಆಮೇಲೆ ಈ ಏನಪ್ಪ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಸನ್ಮಾನಗಳು ಆಗ್ಯಾವ. ಈ ಇದ್ರೊಳಗೆ ಪುರಾಣ ಪ್ರವಚನದೊಳಗೆ ಸನ್ಮಾನಗಳು ಸಾಕಷ್ಟು ಆಗ್ಯಾವ. ಮತ್ತು ಬೇರೆ ಬೇರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದನೂ ಕೂಡ ಅಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕದ. ಪ್ರಶಸ್ತಿ ಒಳ್ಳೆಯ ಒಂದು ಆ ಕಲಾ ಪ್ರತಿಭೋತ್ಸವದೊಳಗೆ ಒಂದು ಆಯ್ಕೆ ಮಾಡಿ ಅಲ್ಲಿನೂ ಕೂಡ ಒಂದು ಗಮಕ ಅಂಥೇಳಿ ಇತ್ತು. ಅದರೊಳಗೆ ಭಾಗವಹಿಸಿದ್ಕೆ ಅದೊಂದು ಜಿಲ್ಲಾ ಮಟ್ಟದ ಒಂದು ಇದು ಸಿಕ್ಕದ. ಜಿಲ್ಲಾ ಮಟ್ಟದ ಒಂದು ಪ್ರಥಮ ಸ್ಥಾನ ಸಿಕ್ಕದಷ್ಟೇ, ಪ್ರಶಸ್ತಿ ಅಂತಲ್ಲ. ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಅಲ್ಲೂ ಕೂಡ ಪ್ರಯತ್ನ ಮಾಡಿದ್ವಿ. ಅಲ್ಲೊಂದು ಒಳ್ಳೆಯ ಒಂದು ಪ್ರತಿಭೆ ಅಲ್ಲಿ ಬೆಂಗಳೂರಿನೊಳಗೂ ಕೂಡ ಅವರು ಒಂದು ಅವಕಾಶವನ್ನು ಮಾಡಿಕೊಟ್ರು. ಹೀಗೆಲ್ಲ ಮತ್ತು ಬೇರೆ ಬೇರೆ ಕಡೆಲ್ಲ ಸನ್ಮಾನ ಸಾಕಷ್ಟು ಆಗ್ಯಾವ. ಎಲ್ಲ ಪುರಾಣ ಪ್ರವಚನದಾಗೂ ಕೂಡ ಸಾಕಷ್ಟು ಸನ್ಮಾನಗಳಾಗ್ಯಾವ. ಪ್ರಶಸ್ತಿ ಕೆಲವೊಂದೆಲ್ಲ ಬಂದವು ಜಿಲ್ಲಾ ಮಟ್ಟದ ಮನ್ಮನೇನಿ. ಈಗ ಆಕಾಶವಾಣಿ ಕಲಾವಿದ್ರ ಅಂತಂದರೆ ಆಕಾಶವಾಣಿಯಲ್ಲಿ ಏನಾದರೂ ಪ್ರಶಸ್ತಿ ಇಲ್ಲ. ಪ್ರಶಸ್ತಿ ಅಂತಂದ್ರೆ ಗ್ರೇಡ್ ಇರ್ತದೆ, ಅದಷ್ಟೇ ಗ್ರೇಡ್ ಇರ್ತದೆ. ಈಗ ನಾನು ಈ ತಬಲಾದೊಳಗೆ B ಗ್ರೇಡ್ ಪಾಸ್ ಆಗಿದ್ದೀನಿ. ಈಗ B ಗ್ರೇಡ್ ಪಾಸ್ ಆಗಿದ್ದೀನಿ ಸದ್ಯ. ಎಲ್ಲ ಕಡೆನೂ ಈಗ ನಾವು ಆಕಾಶವಾಣಿಗ ದೂರದರ್ಶನದಾಗ ಅಲ್ಲಿ ಹೋಗಿ ಭಾಗವಹಿಸ್ಬೋದು. ಅಲ್ಲೆಲ್ಲ ನಮ್ಮದು ಇದು ಇರ್ತದೆ. ಮತ್ತು ಇನ್ನೊಂದು ಗ್ರೇಡ್ ಆಗಬೇಕು. ಅದಾದ ನಂತರ ಮುಂದೆ ಅದು ನಾವು ಎಲ್ಲಿ ಆಲ್ ಇಂಡಿಯಾ ತುಂಬ ನಾವು ಎಲ್ಲಿನೂ ಇದು ಮಾಡ್ಬೋದು, ಅವಕಾಶ ತೊಗೋಬೋದು. ಈ ಟೈಪ್ ಇರ್ತದೆ. ಮತ್ತು ಈಗ ಮೊನ್ನೆ ಜಿಲ್ಲಾ ಮಟ್ಟದ ಒಂದು ಗಣರಾಜ್ಯೋತ್ಸವ ದಿನ ವಿಶೇಷ ಚೇತನ ಕಲಾವಿದರು ಅಂಥೇಳಿ ಅವಾಗೂ ಕೂಡ ಒಂದು ಪ್ರಶಸ್ತಿಯನ್ನು ಸರ್ಕಾರ ವತಿಯಿಂದ ಕೊಟ್ಟಿದ್ದಾರೆ. ಸರ್ಕಾರ ವತಿಯಿಂದ ಪಡೆದಿರ್ತಕ್ಕಂಥ ಪ್ರಶಸ್ತಿ. ಈಗ ನೀವು ನಿಮ್ಮ ಒಂದು ವೈಕಲ್ಯತೆ ಇರೋದ್ರಿಂದ ನಿಮ್ಗೆ ಸರ್ಕಾರಿ ಸವಲತ್ತುಗಳು ಯಾವುದಾದ್ರೂ ಸಿಕ್ಕಿದೆಯಾ? ಕಲಾವಿದರಾಗೋದ್ರಿಂದ ಮತ್ತು ವೈಕಲ್ಯತೆ ಇರೋದ್ರಿಂದ ಈಗ ಸರ್ಕಾರಿ ವತಿಯಿಂದ ಸರ್ಕಾರ ಸವಲತ್ತುಗಳು ಅಂತಂದ್ರೆ ಪಿಂಚಣಿ ಬರ್ತದೆ. ಪಿಂಚಣಿ ಬರ್ತದೆ. ಈ ಏನಪ್ಪ ಅಂದ್ರೆ ತಾಲೂಕಾ ಕಚೇರಿಯಿಂದ ತಹಸೀಲ್ ಆಫೀಸ್ದಿಂದ ಪಿಂಚಣಿ ಬರ್ತದೆ. ಆಮೇಲೆ ಈ ಇದರಿಂದ ಏನಪ್ಪ ಅಂದ್ರೆ ಸರ್ಕಾರ KSRTC ಇದು ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಬಸ್ ಪಾಸ್ ಒಂದು ಕೊಟ್ಟಾರ. ಮತ್ತು ಕೇಂದ್ರ ಸರ್ಕಾರದಿಂದ ರೈಲ್ವೆ ಒಳಗೆ ಓಡಾಡಬೇಕಾದ್ರೆ ಟ್ರೈನ್ ಪಾಸ್ ಕೊಟ್ಟಾರ. ಮತ್ತು ಬೇರೆ ಬೇರೆ ಸವಲತ್ತುಗಳನ್ನು ನಾವು ಏನು ಕೇಳ್ತೀವಿ ಅದು ಸರ್ಕಾರ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಬೋದು ಗೊತ್ತಿರಬೇಕು. ಅಷ್ಟೇ. ನಮಗೇನು ಉಪಯೋಗ ಹ್ಯಾಂಗೆ ತೊಗೋಬೇಕು ಅನ್ನೋದು ಅದು ನಮಗೆ ಗೊತ್ತಿರಬೇಕು. ಈಗ ನಾವು ಅವ್ರ ತನಕ ಹೋದರೆ ಈಗ ತಾಯಿ ಹತ್ರ ಮಲಿ ಕುಡಿಸ್ತಾಳೆ ಮಗುವಿಗೆ. ಮತ್ತು ಮಗುನೇ ಅಳಲಿಲ್ಲ ಅಂದ್ರೆ ತಾಯಿಯಲ್ಲಿ ಮಲಿ ಕುಡಿಸ್ಬೇಕು, ತಾಯಿಯಲ್ಲಿ ಹಾಲು ಕುಡಿಸ್ಬೇಕು. ಈಗ ಮಗು ಹತ್ರ ತಾಯಿ ಹಾಲು ಕುಡಿಸ್ತಾಳೆ, ನಮ್ಮ ಮಗು ಅಳಲಿಲ್ಲ ಅಂದ್ರೆ ತಾಯಿಯಲ್ಲಿ ಹಾಲು ಕುಡಿಸ್ಬೇಕು. ನಾವು ಕೇಳಿದ್ರೆ ಸರ್ಕಾರ ನಮಗೆ ಒಂದು ಸವಲತ್ತು ಕೊಡ್ತದೆ.
ಈಗ ಅವ್ರ ಹತ್ರ ನಾವು ಹೋಗಬೇಕು, ನಮ್ಮ ಹತ್ರ ಅವ್ರು ಬರಲ್ಲ. ಈಗ ಇನ್ನೊಂದು ಏನಂತಂದ್ರೆ ನಮಗೋಸ್ಕರ ಅಥವಾ ಮತ್ತು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಭಾವಗೀತೆ ಹಾಡ್ತೀರಿ? ಓಕೆ, ಹಾಡೋಣ. ಒಂದು ಸಂಗೀತದ ಕುರಿತಾಗಿ ಒಂದು ದೊಡ್ಡರಂಗೇಗೌಡ ಅವರು ಬರೆದಿದ್ದಾರೆ. ಅವರು ಸಂಗೀತಗಾರರು ಹೌದು ಮತ್ತು ಸಾಹಿತಿಗಳು. ಹಾಂ, ಎರಡೂ ಅವ್ರು ಪಡ್ಕೊಂಡಂಥ ವ್ಯಕ್ತಿ. ಅವ್ರದ್ದೇ ಆದಂಥ ಒಂದು ಗೀತೆ ಹಾಡ್ತೀನಿ. ಆ ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು, ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು. ನಿನ್ನೊಲುಮೆ ಹಾಡನು ನುಡಿಸಿ, ನಿನ್ನೊಲುಮೆ ಹಾಡನು ನುಡಿಸಿ ಮರುಳಾದೆ ನಾನು. ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು, ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು. ಕನಸಿನಲು ನಿನ್ನದೇ ರೂಪು ಶೃಂಗಾರ ಸುಮವಾಗಿ, ಕನಸಿನಲು ನಿನ್ನದೇ ರೂಪು ಶೃಂಗಾರ ಸುಮವಾಗಿ. ಬಯಕೆ ಶ್ರುತಿ ಭಾವಗಳಲ್ಲಿ, ಬಯಕೆ ಶ್ರುತಿ ಭಾವಗಳಲ್ಲಿ ಸಂಬಂಧ ಇನಿದಾಗಿ. ಸಂಗೀತ ಎದೆಯೊಳು ತುಂಬಿ ನಾನಾದೆ ನಾದದ ದುಂಬಿ, ಸಂಗೀತ ಎದೆಯೊಳು ತುಂಬಿ ನಾನಾದೆ ನಾದದ ದುಂಬಿ. ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು. ಗಂಧರ್ವಗಾನ ಗಂಗೆ ತವರೂರು ನೀನಾಗಿ, ಗಂಧರ್ವಗಾನ ಗಂಗೆ ತವರೂರು ನೀನಾಗಿ. ಸಂಗೀತ ಗಾಯನರಿಸೋ, ಸಂಗೀತ ಗಾಯನರಿಸೋ ನಿಜ ರಸಿಕ ನಾನಾಗಿ. ಆನಾದ ಏರಿಳಿತದಲ್ಲಿ ನಾ ಪಿಡಿದೆ ಮೋಹನ ಮುರಳಿ, ಆನಾದ ಏರಿಳಿತದಲ್ಲಿ ನಾ ಪಿಡಿದೆ ಮೋಹನ ಮುರಳಿ. ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು, ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು. ನಿನ್ನೊಲುಮೆ ಹಾಡನು ನುಡಿಸಿ, ನಿನ್ನೊಲುಮೆ ಹಾಡನು ನುಡಿಸಿ ಮರುಳಾದೆ ನಾನು. ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು, ಕೊಳಲಾದೆ ನೀನು, ಕೊಳಲಾದೆ ನೀನು. ಧನ್ಯವಾದ ಲೋಕನಾಥ್ ಅವರೇ. ಧನ್ಯವಾದ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮತ್ತು ಕನ್ನಡ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಏನು ಸಾಧನೆ ಮಾಡಬೇಕಾದ್ರೆ ನಾವು ಒಂದು ಗುರಿ, ಮುಂದಿನ ಒಂದು ಗುರಿಯನ್ನು ನಾವು ಏನಪ್ಪ ಅಂದ್ರೆ ಗುರಿಯನ್ನು ಇಟ್ಕೊಂಡು ಸಾಧನೆಯೊಳಗೆ ಸಾಗಬೇಕು. ಮತ್ತು ನಾವು ಏನಾದರೂ ಮಾಡಬೇಕಾದ್ರೆ ಒಂದು ಪ್ರಯತ್ನ ಪಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಲ್ಲಿಯವರೆಗೆ ಏನಪ್ಪ ಅಂದ್ರೆ ನಾನು ನನ್ನ ಬಗ್ಗೆ ತಾವೆಲ್ಲ ಈ ಮಾತುಗಳನ್ನು
ಕೇಳ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ನೀವು ಕೂಡ ಏನಾದರೂ ಕೂಡ ಒಂದು ಛಲವನ್ನು ತೊಟ್ಟು ಮುಂದೆ ಒಳ್ಳೆಯ ರೀತಿಯಿಂದ ಒಂದು ಗುರಿ ಇಟ್ಕೊಂಡು ಸಾಧನೆಯೊಳಗೆ ಸಾಗಬೇಕು. ಸಾಗಿ ಮುಂದೆ ಏನಾದರೂ ನಿಮ್ಮದೊಂದು ಆಸೆ ಏನಿರ್ತದೆ ಆ ಆಸೆಯನ್ನು ನೀವು ಪೂರೈಸ್ಕೋಬೇಕನ್ನುವಂಥ ಮಾತು ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ, ನಮ್ಮ ಕನ್ನಡದ ಮನಸ್ಸುಗಳಿಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತು ಒಳ್ಳೆಯ ರೀತಿಯಿಂದ ಮುಂದೆ ಈ ಒಂದು ಜೈ ಮೀಡಿಯಾ ವಿಡಿಯೋ ಏನದಲ್ಲ ಇದಕ್ಕೆಲ್ಲ ತಾವೆಲ್ಲ ಪ್ರೋತ್ಸಾಹ ನೀಡಬೇಕು. ಪ್ರೋತ್ಸಾಹ ನೀಡುವುದರ ಜೊತೆಗೆ ಒಳ್ಳೆಯ ಸಮಾಜದ ಕೆಲಸವನ್ನು ಮಾಡ್ತಿದ್ದಾರೆ. ಸಮಾಜದಲ್ಲಿರ್ತಕ್ಕಂತಹ ಒಳ್ಳೆಯ ಸಾಧಕರನ್ನು ಪರಿಚಯಿಸ್ತಾ ಇದ್ದಾರೆ. ಅಂತಹ ಪರಿಚಯಿಸುವಂತಹ ಎಲ್ಲ ಕಲಾವಿದರಾಗಲಿ ಮತ್ತು ಇನ್ನೇನೇನು ಬೇರೆ ಬೇರೆ ಸಾಧನೆಗಳನ್ನು ಮಾಡ್ತಾರಲ್ಲ ಅಂಥವ್ರನ್ನೆಲ್ಲ ಪರಿಚಯಿಸ್ತಾ ಇದ್ದಾರೆ. ಅಂತಹ ಪರಿಚಯನ ತಾವೆಲ್ಲ ವೀಕ್ಷಿಸಿ ಏನಪ್ಪ ಅಂದ್ರೆ ಈ ಜೈ ಮೀಡಿಯಾ ಒಂದು ಏನು ಯೂಟ್ಯೂಬ್ ಚಾನಲ್ ಅದಲ್ಲ ಇದಕ್ಕೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ಕೊಟ್ಟು ಈ ಕೆಲಸಕ್ಕೆ ಇನ್ನಿಷ್ಟು ಒಂದು ಪ್ರತಿಬಿಂಬಿಸಬೇಕು ಅಂಥೇಳಿ ನನ್ನದೊಂದು ಮನವಿ ಇದೆ ನಿಮಗೆಲ್ಲ. ಅದಕ್ಕೆ ಈ ನನ್ನ ಒಂದು ಸಂದರ್ಶನವನ್ನು ತಗೊಂಡಿದ್ದಕ್ಕೆ ಜೈ ಮೀಡಿಯಾ ಒಂದು ಯೂಟ್ಯೂಬ್ ಚಾನಲ್ದ ಒಂದು ನಿರ್ವಾಹಕರಿಗೂ ಕೂಡ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನನ್ನ ಒಂದು ಸಂದರ್ಶನಕ್ಕೆ ನಾನು ವಿರಾಮವನ್ನು ಕೊಡ್ತಾಯಿದ್ದೀನಿ. ಲೋಕನಾಥ್ ಅವರೇ, ಬಹಳಷ್ಟು ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಸೊ ಸಾಧನೆ ಮಾಡೋರಿಗೆ ಯಾವುದೇ ರೀತಿಯಂಥ ಕೊರತೆ ಇದ್ರೂ ತೊಂದರೆ ಇದ್ರೂ ಮುಂದುವರಿಬೋದು. ನಾವೊಂದು ಛಲವನ್ನು ತೊಟ್ರೆ ಎಲ್ಲನೂ ಸಾಧ್ಯ ಅಂತ ಬಹಳಷ್ಟು ನಿಮ್ಮ ಮಾತೊಳಗೆ ಕನ್ನಡ ನಾಡಿನ ಜನತೆಗೆ ತಿಳಿಸ್ಕೊಟ್ರಿ. ಸೊ ವೀಕ್ಷಕರೇ, ಇದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಸಾಧಕರನ್ನ ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಂತ. ಸೊ ಹಾಗಾಗಿ ಈ ಒಂದು ಸಂದರ್ಶನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡ್ರಿ. ಹಾಗೆ ನಿಮ್ಗೆ ಅನಿಸಿರ್ತಕ್ಕಂಥ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ, ಮುಕ್ತವಾಗಿರ್ತಕ್ಕಂಥ ಒಂದು ಕಮೆಂಟ್ ಬಾಕ್ಸು, ಆ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಸೊ ಈ ಒಂದು ಸಂದರ್ಶನನ ಮುಗಿಸ್ತೀನಂತ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರನ್ನು ನಿಮ್ಮ ಮುಂದೆ ತರ್ತೀನಿ.